KPC ಅಧ್ಯಕ್ಷರಾದಂಥ ಮಾನ್ಯ ಹರಿಪ್ರಸಾದ್ ಅವರೇ, ಐವನ್ ಡಿಸೋಜ್ ಅವರೇ, ನಮ್ಮ ಮಾನಿಟರಿಂಗ್ ಕಮಿಟಿಯ ಸಂಚಾಲಕರಾದ ಸುದರ್ಶನ್ ಅವರೇ, ಮಂಕಳ್ ವೈದ್ಯ ಅವರೇ, ಮಂಜುನಾಥ್ ಭಂಡಾರಿ ಅವರೇ, ನೆರೆದ ಎಲ್ಲ ಪಕ್ಷದ ಮುಖಂಡರು, ಎಲ್ಲರೂ ಮುಖಂಡರು ಬಂದಿದ್ದೀರಿ ಇಲ್ಲಿ. ವಿನಯ್ ಕುಮಾರ್ ಸೊರ್ಕೆ ಅವರೇ, ರಮನಾಥ್ ರೈ ಅವರೇ, ಅಭಯ್ ಚಂದ್ರ ಜೈನ್ ಅವರೇ, ಎಲ್ಲ ಬ್ಲಾಕ್ ಮತ್ತು ಜಿಲ್ಲಾಧ್ಯಕ್ಷಗಳೇ. ಈ ಸಮಸ್ಯೆಗಳನ್ನು ಸಣ್ಣ ಸಣ್ಣದು ಇನ್ನೂ ಇತ್ಯರ್ಥ ಮಾಡಲಿಕ್ಕಿದೆ. ಒಂದು ಬ್ರಹ್ಮಾವರದವ್ರು ಕೇಳಿದ್ದು ಸರಿಯಾಗಿದೆ. ಅದು ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆದಾಗ ಏನು ಮಾಡಬೇಕು ಅಂತ ಹಿಂದಿನ ವೋಟರ್ಸ್ ಲಿಸ್ಟ್ ಎಲ್ಲಿದೆ ಎರಡರದ್ದು ಕಂಪೇರ್ ಮಾಡಿ ಅವ್ರು ಎಲ್ಲಿರ್ತಾರೆ ಅಲ್ಲಿ ವೋಟರ್ಸ್ ಲಿಸ್ಟಲ್ಲಿ ಸೇರಿಸ್ಬೇಕಾಗ್ತದೆ. ಯಾಕಂದರೆ ಇವ್ರಿಗೆ ಫಾರ್ಮನ್ನು ಕೊಟ್ಟಿರ್ತಾರಲ್ಲ, ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ಟಾಗ ಅದು ಡೀಟೇಲ್ಸನ್ನು ಕೊಟ್ಟರೆ ಆಯಿತು. ತಾವು ಅದನ್ನು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ನಾವು BLಗಳ ಜೊತೆ ಅವ್ರ ಸಮಸ್ಯೆ ಹೇಳಿದರು. ಆದರೆ ನಮ್ಮ BL1ಗಳು ಈಗ ಈ ಸಭೆಗಳನ್ನು ಎಲೆಕ್ಷನ್ ಕಮಿಷನ್ನಿಂದ ಇವತ್ತು ಕುಂದಾಪುರದಲ್ಲಿ ಸಭೆ ಆಗ್ತಾ ಇದೆ, ಬೆಳಗ್ಗೆ ಬೈಂದೂರಿನಲ್ಲಾಯಿತು, ಎಲ್ಲ ಕಡೆಯಲ್ಲಿ ಆಗ್ತಾ ಇದೆ. ಆಗ BL1 ಅವರು ಆಫೀಸರ್ಸ್ ಜೊತೆ ಸಂಪರ್ಕವನ್ನು ಇಟ್ಕೊಂಡಾಗ ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಅವರು ಮಾಹಿತಿಯನ್ನು ತಗೊಂಡು ಅವರೊಟ್ಟಿಗೆ ಮನೆಗೆ ಹೋದಾಗ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅದರೊಟ್ಟಿಗೆ ಒಂದು ಮಾತನ್ನು ಹೇಳ್ತೇನೆ. ಇಷ್ಟು ವರ್ಷಗಳ ಕಾಲ ನಾವ್ಯಾರೂ ಚುನಾವಣೆ ಪೂರ್ವದಲ್ಲಿ ಇಂಥ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರಲಿಲ್ಲ. ಯಾರಿಗೂ ಯಾರ ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರಲಿಲ್ಲ. ಕೊನೆ ಪಕ್ಷ ಇದರಲ್ಲಿ ಆದರೂ ಗೊತ್ತಾಗ್ತದೆ. ಮನೆಗೆ ಹೋಗಿ ಮತದಾರರ ಮುಖವನ್ನಾದರೂ ನೋಡಿದರೆ ಬೂತ್ ಏಜೆಂಟ್ ಆಗಿ ಕೂತವನಿಗೆ ಯಾರು ಮತ ಹಾಕ್ಲಿಕ್ಕೆ ಬಂದಿದ್ದಾನೆ ಅಂತ ಇಲ್ಲದಿದ್ರೆ ಬರೀ ಮಾರ್ಕ್ ಮಾಡ್ಕೊಳ್ಳೋದು ಮಾತ್ರ. ಇಂಥವ್ರು ಬಂದಿದ್ದಾರೆ, 1 ಆಯಿತು, 2 ಆಯಿತು, 10 ಆಯಿತು, 100 ಆಯಿತು ಬಿಟ್ಟರೆ ಖಂಡಿತವಾಗಿ ಯಾವ ಬೂತ್ ಏಜೆಂಟಿಗೂ ಎಲ್ಲ ಮನೆಯ ಸಂಪರ್ಕ ಇರಲಿಲ್ಲ, ಎಲ್ಲ ಮನೆಯಲ್ಲಿ ಮತದಾರರ ಮುಖವನ್ನು ನೋಡಿರಲಿಲ್ಲ, ಹೆಸರು ಗೊತ್ತಿರಲಿಲ್ಲ. ಅದಕ್ಕೆ ಒಂದು ಹೊಸದಾಗಿ ಸೇರಿಸುವಂಥವರನ್ನು ಜಾಗ್ರತೆ ಮಾಡಿ ನಮ್ಮವರನ್ನು ಸೇರಿಸಿ ಅಲ್ಲದೆ, ಯಾಕಂದರೆ ನನಗೆ ಅಧಿಕಾರಿಗಳು ಹೇಳಿದರು ಮ್ಯಾಪಿಂಗ್ನಲ್ಲಿ ಉಡುಪಿ ಜಿಲ್ಲೆಯಿಂದ 2,500 ವೋಟು ಬೆಂಗಳೂರಿನಲ್ಲಿ ಸೇರಿದೆ. ಕಾರಣ ಇಷ್ಟೇ, ಕೆಲವೊಮ್ಮೆ ಅಲ್ಲಿ ಸೇರಿಸಿರ್ಬೋದು, ಮಕ್ಕಳಲ್ಲಿ ಸೇರಿಸಿರ್ಬೋದು, ಅಲ್ಲಿ ಇಲ್ಲಿ 2 ಕಡೆಯಲ್ಲಿ ವೋಟ್ ಹಾಕಲಿ ಅಂತ, ಈಗ GBಗೆ ವೋಟ್ ಹಾಕಲಿ ಅಂತ. ಅದಕ್ಕೆ ಇಲ್ಲಿ ಇದೆಯಾ ಅಲ್ಲಿ ಇದೆಯಾ 2 ಕಡೆಯಲ್ಲಿ ಡಿಲೀಟ್ ಮಾಡಲಿಕ್ಕೆ ಆಗ್ತದೆ. ಅದು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇಲ್ಲದೇ ಇದ್ದರೆ ಈ ಒಂದು ಮತ ಪ್ರಕ್ರಿಯೆಯಲ್ಲಿ ನಮ್ಮ ಮತದಾರರದೇ ಡಿಲೀಟ್ ಆಗಿ ನಮಗೆ ವಿರೋಧವಾಗಿ ಹಾಕುವವರದ್ದು BJPಗೆ ಹಾಕುವವರದ್ದು ಸೇರಿಸಿದರೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಎಲ್ಲರೂ BL1 ಇವತ್ತೀಗ ಬೆಳಿಗ್ಗೆಯಿಂದ ಎಷ್ಟೊತ್ತವರೆಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಯಿತು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅಧಿಕಾರಿಗಳೊಟ್ಟಿಗೆ ಮನೆಗೆ ಹೋಗುವಂಥ ಕಷ್ಟ ಇದೆಯಲ್ಲ, ಒಂದು ವೇಳೆ ಯಾರಿಗಾದರೂ ಈಗಲೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದರೆ ದಯವಿಟ್ಟು ಈಗಲೇ ಹೇಳಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ಹಾಗಂದರೆ ನಮ್ಮ ಪಕ್ಷಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಬೇರೆ ಯಾರನ್ನಾದರೂ ಮಾಡಿಕೊಂಡು ಸ್ವಲ್ಪ ಮನೆ ಅವರನ್ನು ಕಳಿಸ್ಲಿಕ್ಕೆ. ಇಲ್ಲದೇ ಇದ್ದರೆ ನೀವು ಹೋಗದೇ ಇದ್ದರೆ ನಾವು ಇನ್ನೊಬ್ಬರನ್ನು ಮಾಡದೇ ಇದ್ದರೆ ದೊಡ್ಡ ದುರಂತ ಆದೀತು. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಹೇಗಾಯಿತು, ಮುಂದೆ ಈ ಚುನಾವಣೆಯಲ್ಲಿ ಅದೇ ರೀತಿಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ಅದೇ ರೀತಿಯಲ್ಲಿ ಆಗಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ ಎಲ್ಲರ ಹತ್ರ. ಆದರೆ ಒಪ್ಪಿಕೊಳ್ಳಿ, ಆಗದ್ರಿದ್ರೆ ದಯವಿಟ್ಟು ಒತ್ತಡ ಇಲ್ಲ, ಇಲ್ಲದೇ ಇದ್ರೆ ಆಗೋದಿಲ್ಲ ಅಂತ ಹೇಳಿದರೆ ಬೇರೆಯವರನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮೊನ್ನೆ ಒಂದು ದಿವಸ ನಾವು ಎಲ್ಲ ಇತ್ತು, ಒಂದು SIR ಇದ್ದು ತರಬೇತಿ ಬೆಂಗಳೂರಿನಲ್ಲಿ ಆಯಿತು. ರಂಜಿತ್ ಸಿಂಗ್ ಸುರ್ಜೇವಾಲ್ ಅವರು ಹೇಳಿದರು, ಯಾರು ಈ ಸಭೆಗೆ ಬರಲಿಲ್ಲ ಪದಾಧಿಕಾರಿಗಳು ಅವರನ್ನು ಆ ಸ್ಥಾನದಿಂದ ತೆಗೆದುಬಿಡಿ ಅಂತ 32 ಜನರನ್ನು ತೆಗೆದುಬಿಟ್ರು. ಅದು ಅಗತ್ಯ ಇದೆ. ಇನ್ನು ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಎಲ್ಲರ ಕಮಿಟ್ಮೆಂಟ್ ಬೇಕು, ಬದ್ಧತೆ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ, ಬಿಟ್ಟರೆ ಇಲ್ಲದಿದ್ದರೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಯಾರಿಗೆ ಸಾಧ್ಯ ಇದೆ, ಮನಸ್ಸಿದೆ ಅವರು ಒಪ್ಕೊಳ್ಳಿ. ಯಾರಿಗೆ ಆಗೋದಿಲ್ಲ ಈಗಲೇ ನಿಮ್ಮ ಬ್ಲಾಕ್ ಪ್ರೆಸಿಡೆಂಟಿಗೆ ಅಥವಾ ಜಿಲ್ಲಾಧ್ಯಕ್ಷರಿಗೆ ಹೇಳಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಹೇಳಿದರೆ ಖಂಡಿತವಾಗಿ ಪಕ್ಷಕ್ಕೆ ಸ್ವಲ್ಪ ಸಹಾಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲದೇ ಇದ್ದರೆ ನಾವು ಬರೀ ಲೆಕ್ಕಕ್ಕೆ ಮಾಡಿದ್ದೇವೆ ಅಂತ ಮಾತ್ರ ಆಗಬಾರ್ದು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಲೇಬಾರ್ದು. ಇದನ್ನು ಹೇಳ್ತಾ ಈಗ ನಾವು ಇದು 2 ಭಾಗ ಇದೆ ದೇಶದ ರಾಜಕೀಯದಲ್ಲಿ. ಒಂದು 2014 ಪೂರ್ವ
ಒಂದು ನಂತರದ್ದು. ಪೂರ್ವದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದಾಗ ನೆಹರು ಅವರು ಪ್ರಧಾನಮಂತ್ರಿ ಆದರೆ ಆಗ ದೇಶದಲ್ಲಿ ಏನೂ ಇರಲಿಲ್ಲ. ಬಡತನ, ಊಟಕ್ಕಿಲ್ಲದ ಪರಿಸ್ಥಿತಿ, ಕೇವಲ ಕೃಷಿಯ ಮೇಲೆ ಹೊಂದಿಕೊಂಡು ನಾವು ದೇಶವನ್ನು ಕಟ್ಟಿದಂಥದ್ದು ಇಂದಿನ ಮುಖಂಡರೆಲ್ಲ. ಅಲ್ಲಿಂದ ಅವರು ಏಮ್ಸನ್ನು ಮಾಡಿದರು, IIT ಮಾಡಿದರು, ಇಸ್ರೋವನ್ನು ಮಾಡಿದರು, ಯಾವುದ್ಯಾವುದು ಮಾಡಲಿಲ್ಲ. ಎಲ್ಲವೂ ಅಭಿವೃದ್ಧಿ ಪ್ರಾರಂಭ ಆದದೇ ಮಾನ್ಯ ದಿವಂಗತ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ. ಅದನ್ನು ಬಿಟ್ಟು ಇವರು ಪ್ರತಿ ಸಲ ಪಾರ್ಲಿಮೆಂಟ್ನಲ್ಲಿ ಅವರನ್ನು ಟೀಕೆ ಮಾಡುವಂಥದ್ದು. ನಂತರ ಲಾಲ್ ಬಹದ್ದೂರ್ ಜೈ ಜವಾನ್ ಜೈ ಕಿಸಾನ್ ಅಂತ ಮಾಡಿದರು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಈಗಲೇ ಹೇಳಿದರು, ಭೂ ಮಸೂದೆ ಕಾಯ್ದೆ ಬಂದದ್ದು ಹೆಚ್ಚಿನವರ ಮನೆಗೆ ಭೂಮಿ ಸಿಕ್ಕಿದ್ದೆ. ಆ ಭೂ ಮಸೂದೆ ಕಾಯ್ದೆಯಲ್ಲಿ ಆಶ್ರಯ ಮನೆಗಳನ್ನು ಕೊಟ್ಟರು, ಅಕ್ರಮ ಸಕ್ರಮದಲ್ಲಿ ಮನೆಗಳನ್ನು ಕೊಟ್ಟರು, ಟ್ರೈನಿ ಸೆಕ್ಟರ್ಗೆ ಹೆಲ್ಪನ್ನು ಮಾಡಿದರು, ಯಾವ ಕೆಲಸವನ್ನು ಮಾಡಲಿಲ್ಲ ಅನ್ನುವಂಥದ್ದನ್ನು ರಾಜೀವ್ ಗಾಂಧಿಯವರ ಕಾಲದಲ್ಲಿ ಅವರು ಟೆಲಿಫೋನ್ ಪ್ರಾಬ್ಲಿ ಆ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಗುರುತಿಸುವಂಥ ಕೆಲಸವೂ ಆಯಿತು. ಅದನ್ನು ನೋಡಿದೆ. ನಾನು ಇನ್ನೊಂದು ಹೇಳಿದೆ, ನಾವು ಚರ್ಚೆ ಮಾಡಿತ್ತು, ರಾಜೀವ್ ಗಾಂಧಿ ಅವರು 18 ವರ್ಷದ ಯುವಕರಿಗೆಲ್ಲ ಮತದಾನ ಹಕ್ಕನ್ನು ಕೊಟ್ಟು ಸರಿಯಾ ತಪ್ಪ ಅನ್ನೋದ್ರ ಬಗ್ಗೆ ನಮಗೆ. ಆದರೆ ಸರಿ ತಪ್ಪು, ಯಾಕಂದ್ರೆ ತಪ್ಪೇನಾಗಿದೆ ಅಂದರೆ ನಾವು 18 ವರ್ಷದವರಿದ್ದಾಗ ಪ್ರಾರಂಭ ಮಾಡಿದ ರಾಜಕೀಯ ನಾವು ಮೇಲೆ ಬರ್ತಾ ನಾವು ಮುಂದೆ 18 ವರ್ಷದವರು ಬಂದಲ್ಲ, ಅವರನ್ನು ಒಟ್ಟಿಗೆ ತಗೊಂಡು ಹೋಗೋ ಪ್ರಯತ್ನವನ್ನೇ ಮಾಡಲಿಲ್ಲ ನಾವು. ಆ ಯುವಕರನ್ನು ನಾವು ಒಟ್ಟಿಗೆ ತಗೊಂಡು ಹೋದರೆ ಇನ್ನಾದರೂ ಅಷ್ಟೇ, ಇವಾಗ ಇಡೀ ಮನೆಯ ಮತವನ್ನು ಬದಲಾವಣೆ ಮಾಡುವಂಥದ್ದು ಪೇಟೆಗೆ ಬಂದಂಥ ಯುವಕರು. ಅವರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಅವರಿಗೆ ಇಷ್ಟೆಲ್ಲ ಕೊಟ್ಟಿದೆ ಅನ್ನುವಂಥದ್ದನ್ನು ಅವರಿಗೆ ಗೊತ್ತಿಲ್ಲ. ಅದಕ್ಕೆ ನಾವಿನ್ನು ಶುರು ಮಾಡಬೇಕು. ಹಳ್ಳಿಯಲ್ಲಿ ಇಂತಿಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರಿಂದ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್ ಅನ್ನು ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಅದನ್ನು ಸ್ವಲ್ಪ ಬಳಕೆ ಮಾಡುವಂಥದ್ದು ತಪ್ಪಾಗಿದೆ ಅನ್ನುವಂಥದ್ದು. RTI ಎಕ್ಸ್ಕ್ಯೂಸ್ ಆಗಿ ತಪ್ಪನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಆಗಲಿಲ್ಲ, ಕೆಲವರು ಮಾಡಿದ್ದಕ್ಕೆ ಎಲ್ಲರಿಗೆ. ಅದಕ್ಕೋಸ್ಕರ ಯಾರು RTI ಕೆಲಸವನ್ನು ಮಾಡ್ತಾರೆ ಅವರು ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ, ಎಷ್ಟು ಒಳ್ಳೆ ಕಾಯ್ದೆಯನ್ನು ತಂದದ್ದನ್ನು ಅದಕ್ಕೆ ದಾರಿ ತಪ್ಪಿಸುವಂಥ ಕೆಲಸ ಆಗಬಾರ್ದು ಅನ್ನುವಂಥದ್ದು. ಮತ್ತು ಎಲ್ಲವನ್ನು ಮನಮೋಹನ್ ಸಿಂಗ್ ಅವರು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯನ್ನು ತಂದರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಳ್ಳೊಳ್ಳೆ ಯೋಜನೆಗಳನ್ನು ತಂದರು. ಆದರೆ ಅವರಿಗೆ ಏನು ಅಪಾದನೆಗಳನ್ನು ತಂದರೋ ಅವರು ಕೊನೆಯ ಭಾಷಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಹಿಸ್ಟ್ರಿ ವಿಲ್ ಬಿ ಕೈಂಡರ್ ಟು ಮೀ ಅಂತ. ಇತಿಹಾಸ ನನ್ನ ಬಗ್ಗೆ ಸ್ವಲ್ಪ ಕೈಂಡ್ ಆಗಿರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಅದನ್ನು ಹೇಳಬೇಕು. ಅವ್ರು ಏನೇನು ಮಾಡಿದ್ದಾರೆ ಅಂತ ಅವ್ರು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಪಾಪ. ಡಿಮಾನಿಟೈಸೇಷನ್ ಆದಾಗ ರಾಜ್ಯಸಭೆಯಲ್ಲಿ ಅವರು ಮಾತಾಡಿದಾಗ ಹೇಳ್ತಾರೆ, ಇದು ದೊಡ್ಡ ಬ್ಲಂಡರ್ ಅಂತ ಹೇಳ್ತಾರೆ ಡಿಮಾನಿಟೈಸೇಷನ್ ತಂದಂಥದ್ದು. ಅದರಿಂದಾಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ GDP 2% ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಅದು ಮಿನಿಮಮ್ ಎಸ್ಟಿಮೇಟ್ 2%. ಮೊನ್ನೆ ನನ್ನ ಹತ್ರ ಒಬ್ಬರು ಚರ್ಚೆ ಮಾಡುವಾಗ GDP 4% ನಡೆದಿದೆ. ಮನಮೋಹನ್ ಸಿಂಗ್ ಇದ್ದಾಗ 10% ಇತ್ತು, ಅದನ್ನು ಕಮ್ಮಿ ಈಗ 4%ಗೆ ಬಂದಿದೆ. ನಾವು ಇದರ ಬಗ್ಗೆ ಎಲ್ಲ ಗಮನ ಹರಿಸಿ ಮನೆಗೆ ಹೋದಾಗ ಒಂದು BLO ಜೊತೆ ಹೋಗುವಂಥದ್ದು. ಅದಾದ ಮೇಲೆ ಪುನಃ ಆಗಿಂದಾಗಿ ಚುನಾವಣೆ ಬರುವವರೆಗೂ ನೀವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಗೆ ಯಾರ್ಯಾರು ಮನಸ್ಸಿದೆ ದಯವಿಟ್ಟು ಮನೆಯ ಸಂಪರ್ಕವನ್ನು ಇಟ್ಕೊಳ್ಳಿ. ಇಲ್ಲದೇ ಇದ್ರೆ ಚುನಾವಣೆಗೆ ನಿಂತು ಮತವನ್ನು ಗಳಿಸುವಂಥದ್ದು ಇವತ್ತಿನ ದಿನದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ. ದಯವಿಟ್ಟು ತಾವೆಲ್ಲರೂ ಮನೆಗೆ ಹೋಗಿ ಮತದಾರರಿಗೆ ಎಚ್ಚೆತ್ತುಕೊಳ್ಳುವಂಥ, ಯಾಕಂದರೆ ಕಾಂಗ್ರೆಸ್ ಮಾಡಿದ ಎಲ್ಲ ಕೆಲಸವನ್ನು ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸಮಯ ಭಾಳ. ಆದ್ದರಿಂದ ಇನ್ನೂ ಅನೇಕ ವಿಷಯಗಳನ್ನು ನಾವು ನಿಮ್ಮ ಭಾಗದಲ್ಲಿ ಬಂದಾಗ ಕೂತು ಚರ್ಚೆಯನ್ನು ಮಾಡುವಂತ ಹೇಳ್ತಾ ಇಷ್ಟೊತ್ತು ಕೂತದ್ದೇ ವಿಶೇಷ ನೀವೆಲ್ಲ. ಆದರೆ BL2 ಆದವರು ಇಷ್ಟೊತ್ತಲ್ಲ, ಸಂಜೆವರೆಗಾದರೂ ಕೂತ್ಕೊಳ್ಬೇಕು, ರಾತ್ರಿವರೆಗಾದರೂ ಕೂತ್ಕೊಳ್ಬೇಕು. ಇಲ್ಲದೇ ಇದ್ದರೆ ಮನಸ್ಸಿಲ್ಲ ಅಂತ ಆಗ್ತದೆ. ದಯವಿಟ್ಟು ಇದನ್ನು ಮಾಡಿ ಅಂತೇಳಿ ತಮ್ಮೆಲ್ಲರಿಗೂ ಅನಿಸಿ. ಈಗ ಹೊಸದಾಗಿ ಬಂದಂಥ ಅಧ್ಯಕ್ಷರು ಹರಿಪ್ರಸಾದ್ ಅವರು ಬಹಳ ವಿಷಯಗಳನ್ನು ಹೇಳಿದ್ದಾರೆ. ನಾವು ಹೇಳುವಂಥದ್ದು ಶುರುವಿಂದ ಕೇಡರ್ ಬೇಸ್ಡ್ ಪಾಲಿಟಿಕ್ಸ್ನಲ್ಲಿ ಬಂದವರು.
ಯುವ ಕಾಂಗ್ರೆಸ್ನಿಂದ. ನನಗೆ ಒಂದು ಖುಷಿ ಇದೆ, ನಾನು ಪಕ್ಷೇತರನಾಗಿದ್ದಾಗ ಅವರಿಗೆ ಮತವನ್ನು ಕೊಟ್ಟಿದ್ದೆ. ಅವ್ರು ಕೇಳಿ ಅಲ್ಲ, ಅವರಿಗೆ ಕೊಟ್ಟಿದ್ದೆ. ಯಾಕಂದರೆ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ನಾಯಕ ಅನ್ನುವ ಉದ್ದೇಶದಿಂದ ನಾನು ಅವರಿಗೆ ಮತವನ್ನು ಕೊಟ್ಟಿದ್ದೆ. ಇಂಥ ಒಳ್ಳೆಯ ವ್ಯಕ್ತಿಗಳನ್ನು ಮೇಲೆ ತರುವಂಥದ್ದು, ಬೆಂಬಲವನ್ನು ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ತಮ್ಮಲ್ಲೂ ಇದ್ದಾರೆ ಗುರುಚಿ ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.